ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ನಿಮಗೆ ಒಂದು ಸೂಪರ್ ಆಗಿರೋ ಸ್ಪೆಷಲ್ ಆಗಿರೋ ನಾನ್ ವೆಜ್ ರೆಸಿಪಿನ ಹೇಳ್ಕೊಡ್ತಿದ್ದೀನಿ. ಇದು ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ. ಅದೇನು ಅಂದರೆ ಮೊಟ್ಟೆ ಕೋಳಿ ಬಸ್ಸಾರು. ಎಷ್ಟು ಸಖತ್ತಾಗಿತ್ತು ಅಂದರೆ ಗೈಸ್, ನಿಜವಾಗ್ಲೂ ಸೂಪರಾಗಿತ್ತು. ಇದನ್ನು ಬೇಕಾದರೆ ನೀವು ನಾಟಿ ಕೋಳಿಲೂ ಕೂಡ ಟ್ರೈ ಮಾಡ್ಬೋದು. ಸೇಮ್ ಇದೇ ಥರ ಪ್ರೊಸೀಜರು. ನಾಟಿ ಕೋಳಿಲಿ ಮಾಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ಇದನ್ನು ಕೂಡ ಅಷ್ಟೇ ರುಚಿಯಾಗಿ ಬಂದಿತ್ತು. ಆಮೇಲೆ ನಾವು ಇದನ್ನು ನಾಟಿ ಕೋಳಿ ಥರನೂ ಕೂಡ ಸೇಮು ತಿಂದರೆ ನಾಟಿ ಕೋಳಿ ಥರನೇ ಟೇಸ್ಟ್ ಕೊಡ್ತಿತ್ತು. ಅಷ್ಟು ಚೆನ್ನಾಗಿತ್ತು. ನೀವು ಇದನ್ನು ಬೇಕಾದ್ರೆ ಮಾಡಿಕೊಟ್ರೆ ಅವರು ನಾಟಿ ಕೋಳಿನ ಫಾರಮ್ ಕೋಳಿ ಅಂತ ಕಂಡು ಹಿಡಿಯೋದೇ ಇಲ್ಲ. ಸೇಮ್ ನಾಟಿ ಕೋಳಿ ಥರನೇ ಟೇಸ್ಟ್ ಬರುತ್ತೆ. ಆಮೇಲೆ ಇದ್ರ ಜೊತೆ ರಾಗಿ ಮುದ್ದೆ ಮಾಡ್ಕೊಂಡಿದ್ದೆ ನಾನು. ನಿಮಗೆ ಬೇಕಾದರೆ ರೊಟ್ಟಿ ಮಾಡ್ಕೊಳ್ಬೋದು, ಅಕ್ಕಿ ರೊಟ್ಟಿ ಮಾಡ್ಕೊಳ್ಬೋದು. ಆ್ಯಕ್ಚುಲಾಗಿ ರಾಗಿ ಮುದ್ದೆ ಬಿಸಿ ಬಿಸಿ ಅನ್ನನೇ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾನು ಇದಕ್ಕೆ ರಾಗಿ ಮುದ್ದೆ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಇವತ್ತು ಸಂಡೇ ಆಗಿರೋದ್ರಿಂದ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಮಿಸ್ ಮಾಡದೆ ಇವತ್ತು ಟ್ರೈ ಮಾಡಿ, ಸಖತ್ತಾಗುತ್ತೆ. ನಾನು ಹೇಳೋ ಪ್ರೊಸೀಜರಲ್ಲೇ ಮಾಡಿ. ಒಂದು ಸರಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮೊದಲಿಗೆ ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಫಸ್ಟು ಇಲ್ಲಿ ನಾನು 1.5 kg ಫಾರಮ್ ಕೋಳಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ಮಸಾಲೆಗೆ ರುಬ್ಕೊಳ್ಳೋಣ. ಮಸಾಲೆಗೆ ಮಾಮೂಲಿ ಆ್ಯಸ್ ಯೂಶ್ವಲ್ ಒಂದು ಪ್ಯಾನಿಗೆ ಒಂದು 4ರಿಂದ 5 ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ 2 ಈರುಳ್ಳಿ, ಮೀಡಿಯಮ್ ಸೈಜ್ದು 2 ಈರುಳ್ಳಿ, ಅದಾದಮೇಲೆ ಒಂದು ಫುಲ್ಲು ಬೆಳ್ಳುಳ್ಳಿ, ಅದಾದಮೇಲೆ 1 ಇಂಚು ಶುಂಠಿ, ಆಮೇಲೆ 1-2 ಪೀಸ್ ಚಕ್ಕೆ, 1-2 ಪೀಸ್ ಲವಂಗ ಹಾಕ್ಕೊಂಡ್ಬಿಟ್ಟು, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಮೆಣಸನ್ನು ಹಾಕ್ಕೊಳ್ಬೇಕು. ಅರ್ಧ ಸ್ಪೂನಷ್ಟು ಮೆಣಸುಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಇಲ್ಲಿ 2 ಗುಂಟೂರು ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ಳಿ. ಇದು ಗುಂಟೂರು ಮೆಣಸಿನ್ಕಾಯಿ ಬಂದ್ಬಿಟ್ಟು ಟೇಸ್ಟಿಗೆ ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸೊ 2 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಾದಮೇಲೆ ಇಲ್ಲಿ 2 ಸೈಜು ಮೀಡಿಯಮ್ ಟೊಮೆಟೊನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅದಾದಮೇಲೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪು, ಇಷ್ಟನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಿಂಪಲ್ ಮಸಾಲೆ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಗಾಯ್ಸ್, ಸೂಪರಾಗುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಕಾಯಿ ತುರಿ ಹಾಕ್ಕೊಳ್ಳಿ. ಕಾಯಿ ತುರಿ ಬಂದುಬಿಟ್ಟು ಒಂದು ಅರ್ಧ ಕಪ್ಪಷ್ಟು ಹಾಕೋತೀನಿ. ಕಾಯಿ ತುರಿ ಹಾಕೋದ್ರಿಂದ ಚೆನ್ನಾಗಾಗುತ್ತೆ ಮಸಾಲೆ ಅದಕ್ಕೆ. ಅದಾದಮೇಲೆ 1 ಸ್ಪೂನಷ್ಟು ನಾರ್ಮಲ್ ಚಿಲ್ಲಿ ಪೌಡರು, 2 ಸ್ಪೂನಷ್ಟು 2ರಿಂದ 2.5 ಸ್ಪೂನಷ್ಟು ಧನಿಯಾ ಪೌಡರು, ಆಮೇಲೆ ಮತ್ತೆ 1 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಡಿ. ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಬಿಡಿ. ಈ ಗ್ಯಾಪಲ್ಲಿ ನಾವು ಕುಕ್ಕರ್ನ ಇಟ್ಕೊಂಡು ಚಿಕನ್ನ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಸೋಣ. ಹೆಂಗೆ ಅಂದರೆ ಕುಕ್ಕರ್ ಇಟ್ಬಿಟ್ಟು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಮಾಮೂಲಿ ಫಾರಮ್ ಕೋಳಿ ಎಲ್ಲ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಫುಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಮಾಮೂಲಿ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಸ್ಪೂನ್ ಅರಿಶಿನ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗಬೇಕು. ಚಿಕನ್ನು ಹಸಿ ವಾಸನೆ ಹೋದಷ್ಟು ಸಖತ್ತಾಗಿರುತ್ತೆ ಗಾಯ್ಸ್. ಸೀರಿಯಸ್ಲಿ ಒಂದು 10ರಿಂದ 15 ನಿಮಿಷ ಹಾಗೆ ಸುಮ್ಮನೆ ಮೇಲ್ಗಡೆ ಕುಕ್ಕರ್ ಕ್ಯಾಪ್ನೆ ಸುಮ್ಮನೆ ಕ್ಲೋಸ್ ಮಾಡಿ, ಅಷ್ಟೇ ಮುಚ್ಚಬೇಡಿ, ಸುಮ್ಮನೆ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡಿ, ಅದು ಹಸಿ ವಾಸನೆ ಹೋಗಲಿ. ಆ ಗ್ಯಾಪಲ್ಲಿ ಈ ಕಡೆ ಮಸಾಲೆನೂ ಕೂಡ ಫುಲ್ ಕಂಪ್ಲೀಟಾಗಿ ಆರಿರುತ್ತೆ. ಅದನ್ನು ಮಾಮೂಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ಲು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ಒಂದು 10 ನಿಮಿಷ ಆದಮೇಲೆ ಫುಲ್ ಕಂಪ್ಲೀಟಾಗಿ ಹಸಿ ವಾಸನೆ ಹೋಗಿದೆ. ಚಿಕನ್ ಕಲರು ಕೂಡ ಫುಲ್ಲು ಚೇಂಜ್ ಆಗಿದೆ. ಇಷ್ಟು ಬೇಯಬೇಕದು. ಇಷ್ಟು ಎಲ್ಲ ಕಂಪ್ಲೀಟಾಗಿ ಹಸಿ ವಾಸನೆ ಹೋದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಆಯಿತಾ. ಇವಾಗ ಇದಕ್ಕೆ ಮಾಮೂಲಿ ನಾವು ಮಸಾಲೆ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆನ ಫುಲ್ಲು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸಾರಿಗೆ ತಕ್ಕಂತೆ ಬೇಕಾಗಿರೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ಇಲ್ಲಿ ನಾನು ಮಸಾಲೆ ಹಾಕಿದ್ಮೇಲೆ 1-2 ಗ್ಲಾಸ್ ನೀರನ್ನ ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಮೊಟ್ಟೆ ಭಾಗ ಇತ್ತಲ್ಲ, ಮೊಟ್ಟೆ ಮತ್ತು ಲಿವರ್ ಭಾಗನ ಅದನ್ನು ಲಾಸ್ಟಿಗೆ ಹಾಕ್ಕೊಂಡು ಸುಮ್ಮನೆ ಹಾಗೆ ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ. ನಮ್ಮ ಕುಕ್ಕರಲ್ಲಿ ನಾನು ಏನಿಲ್ಲ ಅಂದರೂ 10 ವಿಷಲ್ ಹೊಡಿಸಿದ್ದೀನಿ. ನಿಮ್ಗಳ ಕುಕ್ಕರಲ್ಲಿ ನೋಡ್ಕೊಳ್ಳಿ ಎಷ್ಟಾಗುತ್ತೆ ವಿಷಲು, ಎಷ್ಟು ಹೊಡಿಸ್ಬೋದು ಅಂತ ನಿಮಗೆ ಐಡಿಯಾ ಇರುತ್ತೆ. ನನ್ನ ಕುಕ್ಕರಲ್ಲಿ ಸ್ವಲ್ಪ ಬೇಗ ಬೇಯಲ್ಲ, ಅದಕ್ಕೆ ನಾನು ಒಂದು 10 ವಿಷಲ್ ಹೊಡಿಸ್ಕೊಂಡಿದ್ದೀನಿ. ಸೊ 10 ವಿಷಲ್ ಹೊಡ್ಸಾದ್ಮೇಲೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದನ್ನು ಹೇಗೆ ಬೇಕಾದರೂ ತಿನ್ಬೋದು. ನಾನು ಬಸ್ಸಾರು ಮಾಡ್ತಿದ್ದೀನಲ್ಲ, ನೋಡೋಣ ಇದೊಂದು ಸತಿ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಅದರಲ್ಲಿ ಚಿಕನ್ ಪೀಸ್ಗಳನ್ನ ಎತ್ಕೊಂಡೆ. ಮಾಮೂಲಿ ಒಂದು ಜಾಲರೆ ಥರ ಇರೋ ಸೌಟನ್ನ ತಗೊಂಡು ಚಿಕನ್ ಪೀಸ್ಗಳನ್ನ
ಎತ್ಕೊಂಡು ಆಮೇಲೆ ಈ ಸಾರಿಗೆ ಒಂದು ಸ್ವಲ್ಪ ನೀರು ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು 5 ನಿಮಿಷ ಕುದಿಸ್ಕೊಳ್ಳಿ ಲೈಟಾಗಿ ಸಾಕು. ಇಲ್ಲಿ ಸಾರು ರೆಡಿ ಆಗೋಗುತ್ತೆ. ಈ ಕಡೆ ಮಾಮೂಲಿ ಚಿಕನ್ದು ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಬಸ್ಸಾರಿಗೆ ಚಿಕನ್ ಮತ್ತೆ ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕು, ಅವಾಗ ಸಖತ್ತಾಗಿರುತ್ತೆ. ಈ ಕಡೆ ಮಾಮೂಲಿ ಆ್ಯಸ್ ಯೂಶ್ವಲು ನೀವು ಬಾಣಲಿಗೆ ಮಾಮೂಲಿ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ಒಂದು ಫುಲ್ ಈರುಳ್ಳಿನ ಕಟ್ ಮಾಡ್ಕೊಂಡು ಉದ್ದುದ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಜಜ್ಜಿರೋ ಅಂಥ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಅದಾದಮೇಲೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ತೆಂಗಿನಕಾಯಿ ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇಲ್ಲಿ 1 ಸೌಟಷ್ಟು ಸಾರನ್ನ ಹಾಕ್ಕೊಳ್ಳಿ. ನಾವು ಸಾರಲ್ಲಿ ಕುದಿಸ್ಕೊಂಡ್ವಲ್ಲ ಆ ಸಾರನ್ನ 1 ಸೌಟಷ್ಟು ಹಾಕ್ಕೊಂಡು ಆಮೇಲೆ ಚಿಕನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡು ಅದಾದಮೇಲೆ ಲಾಸ್ಟಿಗೆ ಪೆಪ್ಪರ್ ಪೌಡರ್ನ ಮೇಲೆ ಉದುರಿಸ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಚಿಕನ್ ಈ ಥರ ಫ್ರೈ ಆಗೋದ್ರಿಂದ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ಸಖತ್ತಾಗಿರುತ್ತೆ. ಈ ಥರ ಫ್ರೈ ಮಾಡಿಕೊಂಡು ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ಕಂಪ್ಲೀಟಾಗಿ ಆಗೋಗುತ್ತೆ. ಇವಾಗ ಕಂಪ್ಲೀಟಾಗಿ ರೆಡಿ ಆಯಿತು. ನಿಜವಾಗ್ಲೂ ಇದು ಸಖತ್ತಾಗಿತ್ತು ಗಾಯ್ಸ್. ಈ ಥರ ಒಂದು ಸರಿ ನಾಟಿ ಕೋಳಿಲಾಗಲಿ ಫಾರಮ್ ಕೋಳಿಲಾಗಲಿ ಟ್ರೈ ಮಾಡಿ. ಬಾಯ್ಲರ್ ಕೋಳಿ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಒಂದು ಸರಿ ಅದನ್ನು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಬಟ್ ಫಾರಮ್ ಕೋಳಿಲಂತೂ ಸಖತ್ತಾಗಿತ್ತು. ನಾನು ನೆಕ್ಸ್ಟ್ ಟೈಮು ಇನ್ನೊಂದು ಸತಿ ನಾಟಿ ಕೋಳಿಲಿ ಸೇಮ್ ಇದೇ ಥರ ಟ್ರೈ ಮಾಡಿ ನೆಕ್ಸ್ಟ್ ವೀಡಿಯೋನು ಪೋಸ್ಟ್ ಮಾಡ್ತೀನಿ, ಅದನ್ನು ಕೂಡ ನೋಡಿ. ಸೊ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಯಾರ್ಯಾರು ಫಾರಮ್ ಕೋಳಿನ ತುಂಬ ಇಷ್ಟಪಡ್ತೀರಾ ಅವರು ಇದನ್ನು ಮಾಡಲೇಬೇಕು ಅಂತ ಕೇಳ್ಕೊತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.